ಏನು ಕೆಲಸ ಇಲ್ಲದೆ ಇನ್ನೂ ಈ 6 ತಿಂಗಳು ಕೂಡ ಏನೂ ಕೆಲಸ ಇಲ್ಲ. ಪುನಃ ಏನಂದರೆ ಯಥಾಸ್ಥಿತಿನೇ, ಕಾಷಾಯ ಲವಣಾನ ಏನಿಲ್ಲ, ಸ್ವಲ್ಪ ಶಾರ್ಟು. ಏನು ಮಾಡೋದು ಇತ್ತಲ್ಲ, ಅಕ್ಕಿ ಸಾಲ ಕೊಡ್ತಾನೆ, ಬೆಣ್ಣೆ ಸಾಲ ಕೊಡ್ತಾನೆ, ಇದೆಲ್ಲ ಸಾಲ ಅದೆಲ್ಲ ಕೊಡ್ತಾನೆ ಇದ್ದರು. ಹೆಂಗೆ ಮಾಡಿದ್ದು ನಾವು ಏನಿಟ್ಟರೂ ಕೂಡ ಒಂದು ಪಿಕ್ಚರ್ ಮುಗಿಯೋದಕ್ಕೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದರೂ ಶೂಟಿಂಗ್ ಶುರು ಮಾಡಿ ಅದು ಮುಗಿಯೋದಕ್ಕೆ ಒಂದು ವರ್ಷದ ಹತ್ರ ಆಗ್ಬಿಡ್ತಿತ್ತು ಅವಾಗೆಲ್ಲ. ಇವು ದುಡ್ಡು ಕೊಟ್ಟಿದ್ದು ನಮಗೆ 1 ವರ್ಷದವರೆಗೆ ಸಾಕಾಗ್ತಾನೆ ಇರಲಿಲ್ಲ, ಕಮ್ಮಿ ದುಡ್ಡು ತಾನೇ. ಸೊ ಆ ಥರ ಒಂದು ಗ್ಯಾಪ್ ಬಂದ್ಬಿಡ್ತು. ಸೊ ಆ ಗ್ಯಾಪು ಕರೆಕ್ಟಾಗಿ ಏನು ಅಂತ ಯೋಚನೆ ಮಾಡೋತ್ತ ಕರೆಕ್ಟಾಗಿ ನಮ್ಮ ದ್ವಾರಕೀಶ್ ಬ್ಯಾನರ್ದು ಒಂದು ಪಿಕ್ಚರ್ ಬಂತು. ಅವನು ನೋಡಿದ ಮಾರ್ಕೆಟಲ್ಲೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾನೆ, ಒಳ್ಳೆ ಡೈರೆಕ್ಟರ್ ಅನ್ನೋದು ಹೆಸರು ಬಂದ್ಬಿಟ್ಟಿತ್ತು ನನಗೆ. ಸೊ ಅವನೇನು ಮಾಡ್ತಾನೆ, ಸುಮ್ಮನೆ ದ್ವಾರಕೀಶ್ ಅವ್ರ ಅವಕಾಶ ಕೊಡಲ್ಲ, ಅವನಲ್ಲಿ ಸ್ಟಫ್ ಇರಬೇಕು. ಅವ್ನು ಚೆನ್ನಾಗಿ ಮಾಡ್ತಾನೆ ಅಂತ ಗೊತ್ತಿದ್ದರೆ ಮಾತ್ರನೇ ಕರಿತಾನೆ, ಇಲ್ದಾರೆ ಕರಿಯಲ್ಲ. ಅದೇ ಥರ ಮಾಡಿದ್ದು ಹಂಗೇ ಯಾವ್ಯಾವ ಡೈರೆಕ್ಟ್ರನ್ನ ಅವನು ಕರ್ಕೊಂಬಂದೋ ಅವ್ರಿಗಳೆಲ್ಲನೂ ಒಳ್ಳೆ ಹೆಸರು ಮಾಡಿರೋ ಡೈರೆಕ್ಟ್ರುಗಳೇ. ರಾಜಾಚಂದ್ರ ಅಂತ ಅವ್ರು ಕರೆದ, ಅವರು ತೆಲುಗಲ್ಲಿ ಒಳ್ಳೆ ಪಿಕ್ಚರ್ ಮಾಡಿದವರು. ಆಮೇಲೆ CV ರಾಜೇಂದ್ರನ್ ಅವರು ಕೂಡ ಅಷ್ಟೇ, ಅವ್ರು ಮೊದಲೇ ಬೇರೆ ಮಾಡಿದರು. ಆಮೇಲೆ ನಮ್ಮ ಗುರುಗಳಾದ ಸಿದ್ಧಲಿಂಗಯ್ಯನವ್ರಿಗೆ ಹೊಸ ಡೈರೆಕ್ಟ್ರನ್ನ ಇಂಟ್ರೊಡ್ಯೂಸ್ ಮಾಡೋದು. ಯಾಕೆಂದರೆ ಅವರು ಚೆನ್ನಾಗಿ ಮಾಡ್ತಾರೆ, ಆಮೇಲೆ ಇವ್ರು ಹೇಳ್ದಂಗೆ ಕೇಳ್ತಾರೆ. ಇದಕ್ಕೆಲ್ಲನೇ ಅವನು ಈ ಥರ ಮಾಡೋದು. ಪುನಃ ನನಗೆ ನನ್ನ ಐ ಥಿಂಕ್ 4ನೇ ಪಿಕ್ಚರ್ ಮಂಕುತಿಮ್ಮ ಮಾಡ್ತೀಯನೋ ಅಂತ ಅಂದರು. ಆಲ್ರೆಡಿ ನಾನು ಮಾಡಿದ್ದೀನಿ, ಇನ್ನೇನು ಯೋಚನೆ ಯಾಕೆ ಅಂತ ಹೇಳಿದ್ರೆ, ನಾವು ರೀಮೇಕ್ ಸಿನಿಮಾ ಬೇಡ ಅಂತ ಅಂದ್ಕೊಂಡ್ರೆ ಅದೇ ಬಂದರೆ ನಾವೇನು ಮಾಡೋಕ್ಕಾಗತ್ತೆ, ನಮ್ಮ ತುತ್ತಿನ ಚೀಲ ತುಂಬಬೇಕಲ್ಲ. ಸೊ ಅದಕ್ಕೋಸ್ಕರ ಪುನಃ ಇದು ಬಂತು. ಇದು ಏನು ಅಂತ ಹೇಳಿದ್ರೆ ಐ ಥಿಂಕ್ ಕುಮಾರ ಬಾಪಲ್ಲ, ಚಲಮ್ಮು, ಶೋಭನ್ ಬಾಬು, ರಾಜಶ್ರೀ, ಕರೆಕ್ಟಾಗಿ ಹೇಳಂತ. ಏನು ದೇವ್ರದ್ದು ಮೆಮೊರಿ ಇಸ್ ಗುಡ್. ಅವಾಗ ಒಂದು ಪಾಪ್ಯುಲರ್ ನಮ್ಮ ದ್ವಾರಕಿ ಥರನೇ ಕಮಿಡಿಯನ್, ಹೀರೋ ತುಂಬ ಚೆನ್ನಾಗಿ ಬೇಕಾಷ್ಟು ಪಿಕ್ಚರ್ ಮಾಡಿದೆ ಚಲಮ್ ಅಂತ. ಅವನು ಅದೇ ಥರ ಇನ್ನೊಬ್ಬರು ರಾಜ್ಬಾಬು ಅಂತ, ಅವನು ಅಷ್ಟೇ. ಇವರೆಲ್ಲ ಕಾಮಿಡಿಯನ್ ಆಗಿದ್ದವರು ಹೀರೋಗಳಾಗಿದ್ರು. ಅದೇ ಥರ ನಮ್ಮವನು ಕೂಡ ಅಷ್ಟೇ. ಅವನು ಮೋಸ್ಟ್ ಸಕ್ಸಸ್ಫುಲ್ ಫಿಲಮ್. ಸರಿ ಆಯಿತು. ದ್ವಾರಕೀಶ್ ಅವರು 4ನೇ ಸಿನಿಮಾ 6 ತಿಂಗಳಾದ ಮೇಲೆ ಪುನಃ ದ್ವಾರಕೀಶ್ ಅವರು ಮಹಮೂದ್ ಮಾಡಿದ್ದ ಪಿಕ್ಚರ್ ತೋರಿಸಿದ್ರು. ಅದು ಏನು ಅಂತ ಹೇಳಿದ್ರೆ, ನಾನು ನೋಡಿದ್ದು ಹಿಂದಿ ಪಿಕ್ಚರೇನೆ, ಮಸ್ತಾನ ಅಂತ, ಮಹಮೂದ್. ಸೊ ಮಹಮೂದ್ ಗೆಸ್ಚರ್ಸು, ಮಹಮೂದ್ ಆ್ಯಕ್ಷನ್ಸ್ಗಳು ಎಲ್ಲನೂ ಕರೆಕ್ಟಾಗಿ ನಮ್ಮ ದ್ವಾರಕೀಶಿಗೆ ಮ್ಯಾಚ್ ಆಗೋದು. ಅದೇ ಥರ ತುಂಬ ಚೆನ್ನಾಗಿ ಮಾಡಿದ್ರು. ಪಿಕ್ಚರು ಚೆನ್ನಾಗಿ ಬಂತು. ಒಂದೇನು ಅಂತ ಹೇಳಿದ್ರೆ, ಸಾಹುಕಾರ ಮನೆಯಲ್ಲಿ ಮಕ್ಕಳುಗಳನ್ನ ಹೇಗೆ ಬೆಳೆಸ್ತಾರೆ ಅಂದರೆ, ಅವ್ರು ನೋಡ್ಕೊಳ್ಳೋದೇ ಇಲ್ಲ. ಯಾಕೆಂದರೆ ಆ ಸಾಹುಕಾರನಿಗೆಲ್ಲೋ ಕೆಲಸ ಇರುತ್ತೆ, ಆ ಸಾಹುಕಾರನ ಹೆಂಡತಿ ಅವಳು ಯಾವುದೋ ಬೇರೆ ಕೆಲಸದಲ್ಲಿ ಇರ್ತಾಳೆ. ಸೊ ಗಂಡ ಹೆಂಡತಿ ಇಬ್ಬರು ಬ್ಯುಸಿಯಾಗಿರ್ತಾರೆ. ಮಕ್ಕಳು ನೋಡ್ಕೊಳ್ಳೋಕ್ಕೆ ಗವರ್ನೆಸ್ ಅಂತ ಹೇಳ್ತೀವಿ. ಮಕ್ಕಳು ನೋಡ್ಕೊಳ್ಳೋಕ್ಕೆ ಕರೆಕ್ಟಾಗಿ ಹೇಳಿದ್ರೆ ಗವರ್ನೆಸ್ ಅಂದರೆ, ಅದಕ್ಕೆ ನಾವು ಕನ್ನಡದಲ್ಲಿ ಹೇಳಿದ್ರೆ ಒಂದು ಆಯಾ ಥರ ಎಲ್ಲನೂ ಅವರೇ ನೋಡ್ಕೋಬೇಕು. ಸ್ಕೂಲಿಗೆ ಕಳಿಸೋದು, ಮಾಡೋದು, ಊಟ ನೋಡಿಸೋದು ಎಲ್ಲನೂ ಕೂಡ ಗವರ್ನೆಸ್ಸು. ಅದನ್ನು ಉಮಾ ಶಿವಕುಮಾರ್ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕ್ರಿಶ್ಚಿಯನ್ನು ಭಾಷೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಉಮಾ ಶಿವಕುಮಾರ್ ಅವರು. ಆಮೇಲೆ ಹೀರೋದು ನಮ್ಮ ದ್ವಾರಕೀಶೆ, ಮಹಮೂದ್ ರೋಲ್ ಮಾಡಿದ್ದ ನಮ್ಮ ದ್ವಾರಕೀಶ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಏನು ಕಾಮಿಡಿಯಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಕಾಮಿಡಿಯಾಗಿ ಮಾಡಿದ್ದಾರೆ. ಒಂದೊಳ್ಳೆ ಇನ್ನೋಸೆಂಟಾಗಿ ಜಾಣ, ಪೆದ್ದ ಜಾಣ ಅಂತ ಹೇಳ್ಬೋದು. ಮನೆಗೆ ಹೋಗಬೇಕು ಅಂತ ಹೇಳಿದ್ರೆ ಮೇಯ್ನ್ ಡೋರಿಂದ ಹೋಗೋದೇ ಇಲ್ಲ. ಹಿಂದ್ಗಡೆ ಒಂದು ತಟ್ಟಿಗೆ ಇರುತ್ತೆ. ಆ ತಟ್ಟಿಗೆ ತೆಗೆದುಬಿಟ್ಟು ಆ ತಟ್ಟಿಗೆ ಒಳಗಡೆ ನುಗ್ಗಿ ಆಮೇಲೆ ಬಂದು ಇಲ್ಲಿ ಬಾಗಿಲು ತೆಗೆಯೋದು. ಸೊ ಈ ಥರದ್ದು ಒಂದು ಮನೆಯನ್ನು ಗುಡಿಸಲು ಆ ಥರ ಅದರಲ್ಲೇ ಕ್ಯಾರೆಕ್ಟ್ರ್. ಈ ಸಾಹುಕಾರ ಮನೆ ಮಗು ಒಂದು ಸತಿ ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಮಳೆಯಲ್ಲಿ ಸಿಕ್ಕಾಕೊಂಡಿದ್ರೆ ಇವನು ಕರ್ಕೊಂಬರ್ತಾನೆ. ಇವನು ಕರ್ಕೊಂಬಂದು ಇವನು ಮನೇಲೇ ಇಟ್ಕೊಳ್ಳೋದು ಭಾಳ ಚೆನ್ನಾಗಿದೆ, ಭಾಳ ಅಚ್ಚುಕಟ್ಟಾಗಿದೆ, ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳ್ಬೋದು. ಒಂದು ಹಾಡು ಹೇಳೋದು,
ಆ ಹಾಡೂ ತುಂಬ ಚೆನ್ನಾಗಿದೆ. ಆಮೇಲೆ ಆ ಮಗು ಬಟ್ಟೆ ಎಲ್ಲನೂ ಒದ್ದೆ ಹಾಕ್ಬಿಟ್ಟಿರುತ್ತೆ. ಸೊ ಸ್ಕೂಲ್ ಯೂನಿಫಾರ್ಮ್ ಒದ್ದೆ ಹಾಕ್ಬಿಟ್ರೆ ಏನು ಮಾಡೋದು, ಅದಕ್ಕೆ ಏನು ಮಾಡ್ತಂದೆ ದ್ವಾರಕೀಷ್ಟ ಇರುತ್ತಲ್ಲ ಹಳೇದು ಹರ್ಕಲು ಅಂಗಿ ಗಿಂಗಿ ಅದು ಕೊಡೋದು, ಅದು ಮಗು ಹಾಕೋದು. ಆಮೇಲೆ ಅದು ಗಂಜಿ, ಊಟ ಬೇಕು, ಹೊಟ್ಟೆ ಹಸಿತಾ ಇರುತ್ತೆ ಅಂತ ಹೇಳಿದ್ರೆ ಹೊಟ್ಟೆ ಹಸಿದ್ರೆ ಅವನು ಏನು ಕೊಡ್ತಾನೆ, ಅವನು ಅಲ್ಲಿರೋದು ಗಂಜಿ, ಆ ಗಂಜಿ ಕೊಡ್ತಾನೆ. ಆ ಮಗು ಗಂಜಿ ತಿನ್ನಲ್ಲ, ಕಷ್ಟಪಡುತ್ತೆ, ತಿನ್ನುತ್ತೆ. ಆಮೇಲೆ ಮಗು ನನಗೆ ನಿದ್ದೆ ಬರಲ್ಲ, ಒಂದು ಹಾಡು ಹೇಳು ಅನ್ನೋದು. ಇವನು ಹಾಡು ಹೇಳ್ತಾನೆ, ನನ್ನ ಮುದ್ದು ತಾರೆ ನಗುತ್ತಲಿ ಬಾರೆ, ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ ಅಂತ ಹೇಳಿದ್ರೆ ಅಯ್ಯೋ ನಮಗೂ ತಿಮ್ಮ ಅಂತ ಮಗು ಹೇಳುತ್ತೆ. ಸೊ ಈ ಥರ ಈ ಹಾಡು ತುಂಬ ಚೆನ್ನಾಗಿದೆ. ಎಷ್ಟು ಲವಲವಿಕೆಯಾಗಿ ಅದನ್ನು ನಾನೇ ತೆಗೆದಿದ್ದೇನೆ, ಡ್ಯಾನ್ಸ್ ಮಾಸ್ಟರ್ ಇಟ್ಕೊಂಡಿಲ್ಲ. ದ್ವಾರಕೀಶ್ ಹೇಳಿದ್ರು ಡ್ಯಾನ್ಸ್ ಮಾಸ್ಟರ್ ಇಟ್ಕೊಂಡು ಮಾಡೋಣ ಕಣೋ ಇದ್ದದ. ಬೇಡ ಡ್ಯಾನ್ಸ್ ಮಾಸ್ಟರ್ ಇಟ್ಟರೆ ಡ್ಯಾನ್ಸ್ ಥರ ಆಗೋಗ್ಬಿಡುತ್ತೆ, ಬೇಡ ನನಗೆ ಹೆಂಗೆ ಬರುತ್ತೋ ನಾ ಮಾಡ್ತೀನಿ ಅಂತ. ಬೇಡ ಕಣೋ ಡ್ಯಾನ್ಸ್ ಮಾಸ್ಟರ್ ಇಟ್ಕೊಂಬೋಣ ಅಂತ. ಅವ್ನಿಗೇನೋ ಮೊದಲು ಸ್ವಲ್ಪ ಕಾನ್ಫಿಡೆನ್ಸ್ ಇರಲಿಲ್ಲ ಅಂತ ಕಾಣಿಸುತ್ತೆ. ಇಲ್ಲ ಕಣೋ ಅಂತ ಹೇಳಿದೆ. ಕೊನೆಗೆ ಒಪ್ಕೊಂಡ, ನೀನು ಈ ಸರಿ ಮಾಡಪ್ಪ, ನಿಂಗೆ ಹೆಂಗೆ ಬೇಕೋ ಹಂಗೆ ಮಾಡು ಅಂತ. ಸೊ ನನಗೇನು ಬೇಕೋ ನ್ಯಾಚುರಲಾಗಿ ಏನು ಮಾಡ್ಬೋದೋ ಅದನ್ನು ಮಾಡಿದ್ದೀನಿ. ತುಂಬ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಈ ಹಾಡು. ಇನ್ನೊಂದೇನೆಂದರೆ ಇವನ ಕೆಲಸ ಏನು ಅಂತ ಹೇಳಿದ್ರೆ, ಟಿಫಿನ್ ಕ್ಯಾರಿಯರಲ್ಲಿ ಊಟ ತೊಗೊಂಡು ಆಫೀಸ್ಗೆ, ಸ್ಕೂಲ್ಗೆ, ಪೊಲೀಸ್ ಸ್ಟೇಷನ್ಗೆ ಈ ಕಡೆ ಕೊಡೋ ಕೆಲಸಗಳು ಇವರಿಬ್ಬರದೂ. ಮಂಜುಳಗೂ ಅಷ್ಟೇ ಕ್ಯಾರಿಯರ್ ಕೊಡೋದೇನೆ, ಇವನು ಅಷ್ಟೇ ಕ್ಯಾರಿಯರ್ ಕೊಡೋದೇನೆ. ಆ ಕ್ಯಾರಿಯರ್ ಕೊಡ್ತಾ ಅವರಿಬ್ಬರು ಮಾತಾಡೋದು, ಇವರಿಬ್ಬರು ಒಂಥರ ಲವರ್ಗಳು. ಆಮೇಲೆ ಇನ್ನೊಂದು ಲವರ್ಸ್ ಇದ್ದಾರೆ, ಶ್ರೀನಾಥ್ ಆ್ಯಂಡ್ ಪದ್ಮಪ್ರಿಯ. ಅವ್ರು ಪದ್ಮಪ್ರಿಯ ಮೇಡಮ್ಮು, ಶ್ರೀನಾಥ್ ಬೇರೆ ಏನೋ ಕೆಲಸ ಪೊಲೀಸ್ ಇನ್ಸ್ಪೆಕ್ಟ್ರು. ಸೊ ಪೊಲೀಸ್ ಸ್ಟೇಷನ್ಗೆ ಇವರು ಊಟ ತಂದುಕೊಡೋದು, ಇವೆಲ್ಲನೂ ಕೂಡ ತುಂಬ ಲವ್ಲಿಯಾಗಿ ಇದೆ. ಆಮೇಲೆ ಇವ್ರುಗಳೆಲ್ಲ ಇಲ್ಲೂ ಕೂಡ ಡ್ರಗ್ಸ್ ಮಾಡೋದು, ಇದು ಮಾಡೋದು ಅವೆಲ್ಲನೂ ಇರುತ್ತೆ. ಇಲ್ಲಿ ಸುಧೀರನ್ನ ಹಾಕಿದ್ದೀವಿ. ಸುಧೀರ್ ಮೇಯ್ನ್ ವಿಲನ್ನು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುಧೀರು. ಆಗಿನ ಕಾಲದಲ್ಲಿ ಎಲ್ಲ ಥರಲ್ಲೂ ಈ ಸುಧೀರು, ವಜ್ರಮುನಿ, ಧೀರೇಂದ್ರ ಗೋಪಾಲು, ಶಕ್ತಿ ಪ್ರಸಾದ್ ಇವರುಗಳೆಲ್ಲ ಮಿಂಚಿದ ಇದು ವಿಲನ್ಗಳು. ಸೊ ಇಲ್ಲಿ ಸುಧೀರ್ ಹಾಕಿದ್ದು ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಹಾಕೋದು, ಅವನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಇದಾರೋ ಇಲ್ಲೋ ಗೊತ್ತಿಲ್ಲ ನನಗೆ, ಹರಿಕೇಸರಿ ಅಂತ ಅವರು ಕೂಡ ಮಾಡಿದ್ದಾರೆ ಇಲ್ಲಿ, ತುಂಬ ಚೆನ್ನಾಗಿದೆ. ಆಮೇಲೆ ಇವ್ರುಗಳೆಲ್ಲ ವಿಲನ್ ಸೆಟ್ಗಳೇ ಚೆನ್ನಾಗಿದೆ. ವಿಲನ್ಗಳದ್ದು ಒಂದು ಸೆಟ್ ಎಷ್ಟು ಚೆನ್ನಾಗಿದೆ ಅಂದರೆ, ಹಾಲಿಗೆ ಬರಬೇಕು ಅಂತ ಹೇಳಿದ್ರೆ ಒಂದು ಗಿಟಾರ್ ಥರದ್ದೇ ಇಟ್ಟಿದೆ. ಆ ಗಿಟಾರ್ ನೋಡ್ಕೊಂಡಿದ್ದಾನೆ, ಅದು ದೊಡ್ಡದು, ಅದರಲ್ಲೇ ಇಳಿದು ಹತ್ತೋದು ಮಾಡೋದೆಲ್ಲನೂ. ಆಮೇಲೆ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಆ ಗಿಟಾರ್ ಮೇಲ್ಗಡೆ ಮಲ್ಕೊಂಡು ಇದು ಮಾಡೋದು, ಈ ಥರದ್ದು ಕೆಲವೊಂದು ಸೆಟ್ ಬೇಕು ಅಂತಲೇ ಸೆಟ್ ಹಾಕೋದ್ರು ದ್ವಾರಕೀಶ್ ಅವರು. ಏನು ಬೇಕೋ ಅಚ್ಚುಕಟ್ಟಾಗಿ ಮಾಡೋ ಮನುಷ್ಯ ದ್ವಾರಕೀಶ್. ನಿರ್ಮಾಣಕ್ಕೆ ಆಮೇಲೆ ಕತೆಗೆ ಪೂರಕವಾಗಿ ಏನು ಬೇಕೋ ಅದು ಕೊಡ್ತಾ ಇದ್ದದ್ದು ವ್ಯಕ್ತಿ ಅವತ್ತು ದ್ವಾರಕೀಶನೇ. ಆಮೇಲೆ ಪುನಃ ಬೇರೆ ಪಿಕ್ಚರೆಲ್ಲ ಮಾಡಿದ್ರು, ಅವೆಲ್ಲ ಎಲ್ಲದಕ್ಕೂ ಹಂಗೇನೆ ಮಾಡ್ತಿದ್ರು. ಸೊ ಇದರಲ್ಲಿ ಅಚ್ಚುಕಟ್ಟಾಗಿ ಮೂಡಿಬಂತು, ಆ್ಯಕ್ಷನ್ ಇದೆ, ಎಲ್ಲನೂ ಇದೆ. ಆಮೇಲೆ ಅವ್ರಿಗೊಂದು ಜೀವನದಲ್ಲಿ ಒಂದು ಮಾದಾಸೆ ಏನು ಅಂದರೆ, ಈ ಪೆದ್ದನಿಗೆ ಪೊಲೀಸ್ ಆಗಬೇಕು ಅಂತ ಹೇಳಿದ್ರೆ, ಈ ಪೊಲೀಸ್ ಇದು ಚಾಮರಾಜಪೇಟೆಯಲ್ಲಿ ಪೊಲೀಸ್ ಇದೆಯಲ್ಲ, ಅಲ್ಲಿ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಇವು ಪೊಲೀಸ್ನವ್ರಿಗೆಲ್ಲ ಎಕ್ಸಸೈಸ್ ಮಾಡೋದು, ಕವಾತ್ ಮಾಡೋದು ಅದೆಲ್ಲ ನೋಡಿ ಅದು ಇನ್ಸ್ಪಿರೇಷನ್ನು ಆ ಥರದ್ದೆಲ್ಲ. ಆಮೇಲೆ ಕೊನೆಗೆ ಈ ಮಗುಗೆ ನೀನು ಇನ್ಸ್ಪೆಕ್ಟ್ರ್ ಆಗಬೇಕು ಅಂತ ಕೇಳುತ್ತೆ, ಪೊಲೀಸ್ನವನು ಆಗಬೇಕು ಅಂತ. ಸೊ ಮಗುಗೆ ಮೈಗೂ ಹುಷಾರಿಲ್ಲ, ಕ್ಲೈಮ್ಯಾಕ್ಸಲ್ಲಿ ಮಗುಗೆ ಮೈಗೂ ಹುಷಾರಿಲ್ಲದೆ ಮಲ್ಕೊಂಬಿಟ್ಟಿರುತ್ತೆ. ಆವಾಗ ಇವನು ತಿಮ್ಮ ಬೇಕು ಅಂತ ಕೊರಗ್ತಾ ಇದ್ದಾಗ ಇವನಿಗೆ ಗೊತ್ತಾಗುತ್ತೆ ಈ ಥರ ಮಗು ಇದಾಗ್ತಿದೆ ಅಂತ. ಪುನಃ ಪೊಲೀಸ್ ಡ್ರೆಸ್ ಹಾಕೊಂಡು ಬಂದಿದ್ದಾನೆ, ಪೊಲೀಸ್ನವ್ರು ಹುಡುಕ್ತಾ ಇರ್ತಾರೆ ಇವನ್ನ. ಪೊಲೀಸ್ ಡ್ರೆಸ್ ಹಾಕೊಂಬಿಟ್ಟು ಇಲ್ಲಿ ಬರ್ತಾನೆ, ಈ ಮಗು ಆಕ್ಸಿಜನ್ನು ಅದು ಇದು ಕೊಟ್ಟೆಲ್ಲ ಮಲಗಿಬಿಟ್ಟಿರುತ್ತೆ. ಅಲ್ಲಿ ಆ ಮಗುಗೆ ಅವನು ಹೇಳಿರ್ತಾರಲ್ಲ ಅಲ್ಲಿ, ಅಯ್ಯೋ ಮಗು ತಿಮ್ಮ ಅಮ್ಮನ್ನು ಅದನ್ನು ಹೇಳ್ತಾನೆ, ನಗುತ್ತಿಲ್ಲರ ಬಾರೆ ಅಂತ. ಅದು ಹೇಳ್ತಾ ಇದ್ದಂಗೆ ಈ ಮಗುಗೂ ಇವನು ಹಾಡ್ತಾ ಇದ್ದದ್ದು ಕೇಳಿ ಮಗುಗೆ ಎಚ್ಚರ ಆಗುತ್ತೆ, ಆ ಮಗು ಕೂಡ ಹಾಡುತ್ತೆ ಆಮೇಲೆ. ಸೊ ಈ ಥರ ಪಿಕ್ಚರ್ ತುಂಬ ಲವಲವಿಕೆ ಆಗಿದೆ. ದ್ವಾರಕೀಶ್ ಎಕ್ಸ್ಟ್ರಾರ್ಡನರಿ, ಅಷ್ಟು ಹೇಳ್ಬೋದು. ಹೆಂಗಿದ್ರು ಮಂಜುಳಾ ದ್ವಾರಕೀಶ್? ಅಯ್ಯೋ ತುಂಬ ಗಂಡಸೆ ಗಳಸ್ಯ. ಯಾಕೆಂದರೆ ಮಂಜುಳಾ ಅವ್ರಿಗೂ ದ್ವಾರಕೀಶ್ ಅವರು ತುಂಬ ಚೆನ್ನಾಗಿರೋ ಕಾರಣ ಏನು ಅಂತ ಹೇಳಿದ್ರೆ, ಮಂಜುಳಾ ಅವರ ಗಂಡ ಈ ಪೀರಿಯಡಲ್ಲಿ ಮದುವೆ ಆಗಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಅಮೃತಮ್ಮ ಅಂತ ಕ್ಯಾಮ್ರಾಮನ್ನು. ಅವ್ರು ಯಾರು ಅಂತ ಹೇಳಿದ್ರೆ ಈ ಕರುಣಾನಿಧಿ ರಿಲೇಷನ್ಸ್ ಇವರೆಲ್ಲ.
ಸೊ ಇವ್ರ ಕ್ಯಾಮ್ರಾಮನ್ನು ಇವ್ರದ್ದೇ ಆದ ಒಂದು ಬ್ಯಾನರ್ ಇತ್ತು, ಅಮೃತಮ್ಮು ಅವ್ರದ್ದೆಲ್ಲ ಒಂದು ಬ್ಯಾನರ್ ಇತ್ತು, ಅದರಲ್ಲಿ ಅವರೇ ಕ್ಯಾಮ್ರಾಮನ್ನು. ಆಮೇಲೆ ಅವ್ರಿಗೇನಂದರೆ ಐ ಥಿಂಕ್ ನಂಗೆ ತಿಳಿ ಮಾಡಿ RR ಪಿಕ್ಚರ್ಸು ಏನೋ ಇರಬೇಕು. ಅದರಲ್ಲೆಲ್ಲನೂ ಅವ್ರಿಗೆ ಕನ್ನಡದಲ್ಲಿ ಫಸ್ಟ್ ಮಾಡುವಾಗ ಏನು ಗೊತ್ತಿರ್ತಿರಲಿಲ್ಲ. ನಮ್ಮ ದ್ವಾರಕೀಶ ಎಲ್ಲನೂ ಅವ್ರನ್ನ ಗೈಡ್ ಮಾಡ್ತಾ ಇದ್ದಿದ್ದು. ಸ್ಟಾರ್ ಕ್ಯಾಸ್ಟ್ ಆಗಲಿ ಇದಾಗಲಿ ಕತೆಗೆ ಪೂರ್ವಕವಾಗಿ ಏನು ಬೇಕೋ ಎಲ್ಲನೂ ಎಲ್ಲ ಅವನೇ ಮಾಡಿಕೊಡ್ತಾ ಇದ್ದಿದ್ದು. ಆದ್ದರಿಂದ ಅಮೃತಮ್ಮು ಇವನು ಭಾಳ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದರು. ಆಮೇಲೆ ಅಫ್ಕೋರ್ಸ್ ಮಂಜುಳಾ ಆ್ಯಸ್ ಇಟ್ ಈಸ್ ನಮ್ಮ ಆರ್ಟಿಸ್ಟೇ. ಸೊ ಮಂಜುಳಾನು ಅಮೃತಮ್ಮ ಒಬ್ಬರು ಗಂಟಸೆ ಗಳಿಸಿ ಆದರು. ನಂತರದಲ್ಲಿ ಅವರವರು ಮದುವೆ ಆದರು. ಆಮೇಲೆ ಒಂದು ಮಗಳಾಯಿತು, ಮಗಳು ಅಂತ ಕಾಣಿಸುತ್ತೆ, ಮಗನ ಒಂದು ಮಗ ಆಯಿತು ನಂತರದಲ್ಲಿ. ಸೊ ಈ ಪಿಕ್ಚರಲ್ಲೆಲ್ಲನೂ ಕೂಡ ಅವರು ಮಂಜುಳಾ ಇನ್ನೂ ಮದುವೆ ಆಗಿರಲಿಲ್ಲ ಅಂತ ಕಾಣಿಸುತ್ತೆ. ತುಂಬ ಅಚ್ಚುಕಟ್ಟಾಗಿ ಪಾರ್ಟ್ ಮಾಡಿದ್ದಾರೆ. ಚುರುಕು ಅಂದರೆ ಚುರುಕು ಮಂಜುಳಾ, ಚುರುಕು. ಯಾಕೆಂದರೆ ಇಲ್ಲದೇ ಇದ್ದರೆ ಹೆಂಗೆ ಸಂಪತ್ತಿಗೆ ಸವಾಲಲ್ಲಿ ರಾಜ್ಕುಮಾರ್ಗೆ ಎದುರುಗಡೆ ಮಾಡಿ ಸೈ ಅಂತ ಅನ್ನಿಸ್ಕೊಂಡಿದ್ದ ವ್ಯಕ್ತಿ ಇದು ನಮ್ಮ ಮಂಜುಳಾ. ಏಕೆಂದ್ರೆ ಭಾಳ ಕಷ್ಟ ರಾಜ್ಕುಮಾರ್ಗೆ ಅವ್ರು ಬೈಯೋದು, ರಾಜ್ಕುಮಾರ್ ಇವ್ರಿಗೆ ಬೈಯೋದು, ಬೇವಾರಿಸಿ ಬಿಕನಾಸಿ ಈ ಥರದ್ದು ಡೈಲಾಗಲ್ಲಿ ಬಜಾರಿ ಪಾತ್ರ ತುಂಬ ಚೆನ್ನಾಗಿ ಮೂಡಿ ಬಂತು, ಒಳ್ಳೆ ಹೆಸರು ಬಂತು. ಆಮೇಲೆ ಒಳ್ಳೆ ಸ್ಟಾರ್ ಆಗಿಬಿಟ್ರು ಅವರು. ಸೊ ಈಗ ಮಾಡುವಾಗ ಸ್ಟಾರೇ ನಮ್ಮ ಈ ಪಿಕ್ಚರ್ ಮಾಡುವಾಗ ನಮ್ಮ ದ್ವಾರಕೀಶಿಗೆ ಫೇವ್ರೇಟ್ ಆರ್ಟಿಸ್ಟು. ಏನು ಹೇಳಿದ್ರು ಓಕೆ. ಸೊ ಪಿಕ್ಚರ್ಲಿ ಅವರಿಬ್ಬರು ಜೋಡಿ ತುಂಬ ಒಂಥರ ಅಚ್ಚುಕಟ್ಟಾದ ಜೋಡಿ, ಸ್ಮಾರ್ಟ್. ಆ ಹಾಡುಗಳೂ ಅಷ್ಟೇ ಅವ್ರಿಗೆ. ಒಂದು ಪಾರ್ಕಲ್ಲೇ ಒಂದು ಹಾಡ್ತಾರೆ, ಪಾರ್ಕಲ್ಲಿ ಹಾಡಿದ್ರೆ ಪಾರ್ಕಲ್ಲೆಲ್ಲ ನಂಗೆ ಗಿಡ ಆಗಿರ್ತಲ್ಲ, ಆ ಗಿಡಗಳನ್ನೆಲ್ಲ ಕವರ್ ಮಾಡಿಕೊಂಡು ಅಲ್ಲಿ ಹಾಡೋ ಥರದ್ದು. ಅದು ಪದ್ಮಪ್ರಿಯಾನೋ ಶ್ರೀನಾಥು ಅದು ಹಾಡೋದು, ಇವ್ರ ಮಧ್ಯೆ ಇದು ಬೇರೆ ಬರೋದು, ಗಿಡಗಳೆಲ್ಲ ಮೂವ್ ಆಗ್ತಾ ಇರುತ್ತೆ. ಸೊ ಈ ಥರದ್ದೊಂದು ಹಾಡು ಭಾಳ ಮಜವಾಗಿದೆ. ಆಮೇಲೆ ಐ ಥಿಂಕ್ ಇನ್ನೂ 2 ಹಾಡೇನೋ ಇರಬೇಕು, 2 ಹಾಡು ಅದು ಚೆನ್ನಾಗಿದೆ, 1 2 ಚೆನ್ನಾಗಿ 4 ಹಾಡೇನೋ ಇದೆ, 4 6 ಇರಬೇಕು. ಎಲ್ಲನೂ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಅದು ರಾಜನ್ ನಾಗೇಂದ್ರ ಸಂಗೀತ 5 ರಾಜನ್ ನಾಗೇಂದ್ರ ಸಂಗೀತ ಸಖತ್ತಾಗಿದೆ ಎಲ್ಲನೂ. ಆಮೇಲೆ ಪಿಕ್ಚರು ಚೆನ್ನಾಗಿ ಓಡ್ತು. ದ್ವಾರಕೀಶ್ ಅವ್ರಿಗೆ ಪಿಕ್ಚರು ಮುಗಿಸೋದು ಚೆನ್ನಾಗಿ ಗೊತ್ತು, ಆಮೇಲೆ ಬಿಡುಗಡೆ ಮಾಡೋದು ಚೆನ್ನಾಗಿ ಗೊತ್ತು. ಆಮೇಲೆ ಅದಕ್ಕೆ ಬೇಕಾಗಿದ್ದು ಏನು ಬೇಕೋ ಅದು ಅವನಿಗೆ ಸಿಗುತ್ತೆ. ಒಳ್ಳೆ ಲಾಭನೂ ಮಾಡ್ದ ಈ ಪಿಕ್ಚರಲ್ಲಿ. ಆ ಥರ ಮಗನ ಇಂಟ್ರೊಡ್ಯೂಸ್ ಮಾಡ್ತಾರೆ ಸಿನಿಮಾದಲ್ಲಿ. ಈ ಚಿತ್ರದ ಇನ್ನೊಂದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಸ್ಕೂಲಿಂದ ಬರ್ತಾ ಇರ್ತಾರೆ, ಇದು ಸೈಕಲ್ ರಿಕ್ಷಾಲ್ಲಿ ಕೂತ್ಕೊಂಡು ಬರ್ತಾ ಇರ್ತಾರೆ. ಜೊತೆಗೆ ನನ್ನ ಮಗಳು ಕೂಡ ಇದ್ದಾಳೆ ಅಲ್ಲಿ ಈ ಪಿಕ್ಚರ್ ಅಲ್ಲ. ಅಪ್ಪ ಇದು ಸ್ಕೂಲು ಪ್ರೈಸ್ ಕೊಡ್ತಾರೆ ಫಂಕ್ಷನ್ನು. ಸ್ಕೂಲ್ ಫಂಕ್ಷನಲ್ಲಿ ಏನು ಮಾಡಿದಾಗ ನನ್ನ ಮಗಳು ಕೂಡ ರೂಪಾ ಭಾರ್ಗವ್ ಅಂತ ಕರೀತಾರೆ. ಅವಳಿಗೂ ಒಂದು ಮೆಡ್ಲು ಕೊಡ್ತಾರೆ. ಬಂದು ನನ್ನ ಮಗಳು ಮಾಡಿದ್ದಾಳೆ. ಸುಮ್ಮನೆ ಒಂದು ಇರಲಿ ಅನ್ನೋಕ್ಕೋಸ್ಕರ. ಪೆದ್ದ ಗೆದ್ದದಲ್ಲಿ ಎಲ್ಲ ಮಾಡಿದ್ದಾರೆ ಹುಡುಗರುಗಳು. ಅಪ್ಪ ಅಭಿ, ಗಿರಿ, ಸುಖಿ ಎಲ್ಲರೂ ಅವರು. ಸಂತು ಇಲ್ಲ, ಯೋಗಿನೂ ಇಲ್ಲ ಅಂತ ಕಾಣಿಸುತ್ತೆ. ಸೊ ಈ ಪಿಕ್ಚರು ಎಲ್ಲ ಥರದಲ್ಲೂ ತುಂಬ ಚೆನ್ನಾಗಾಯಿತು. ಆಮೇಲೆ ನನಗೆ ಒಂದು ಇದ್ದಲ್ಲ, ಒಂದು ಹೊಟ್ಟೆ ಹಸಿ ಬ್ರೇಕ್, ಆ ಬ್ರೇಕನ್ನು ಹೋಗಿಸ್ತು. ಇದು ಹಸುವು ಅನ್ನೋದನ್ನು ನೀಗಿಸ್ತು ಈ ಪಿಕ್ಚರು. ಒಂದು ಪಿಕ್ಚರ್ ಚೆನ್ನಾಗಿ ಬಂತು, ಎಲ್ಲ ಬಂತು. ಆಮೇಲೆ ಪೇಮೆಂಟ್ಗಳು ಕರೆಕ್ಟಾಗಿ ಕೊಡ್ತಾರೆ, ಅದಕ್ಕೆ ಪೇಮೆಂಟ್ ಎಲ್ಲ ಕರೆಕ್ಟಾಗಿರುತ್ತೆ. ಆಮೇಲೆ ಒಂದಾಗತ್ಲು ಪಿಕ್ಚರ್ ನನಗೆ ಆ ಕಂಪ್ನಿದೇ ಬರೋಕ್ಕೆ ಶುರು ಆಯಿತು.